ನಮಸ್ಕಾರ ಕನ್ಯಾ ರಾಶಿಯವರೇ, ಗಮನಿಸಿ, ಈ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವ ಒಂದು ಮಹತ್ವದ ಘಟ್ಟವಾಗಬಹುದು. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸಿದ ಗೊಂದಲಗಳು, ಮನಸ್ಸಿನ ನೋವುಗಳು, ಹಣಕಾಸಿನ ಒತ್ತಡಗಳು ಮತ್ತು ಯಾರಿಗೂ ಹೇಳಲಾಗದ ಒಳಗಿನ ಹೋರಾಟಗಳು ಈಗ ಒಂದು ಹೊಸ ತಿರುವಿನತ್ತ ಸಾಗುತ್ತಿವೆ. ನೀವು ಅನುಭವಿಸಿದ ಕಷ್ಟ ವ್ಯರ್ಥವಾಗಿಲ್ಲ. ಈಗ ಗ್ರಹಗಳ ಚಲನೆ ನಿಮಗೆ ಹೊಸ ಉತ್ತರಗಳನ್ನು ನೀಡಲು ಸಿದ್ಧವಾಗಿದೆ. ಆದರೆ ಇಲ್ಲಿ ಒಂದು ಗಂಭೀರ ಸಂಗತಿ ಇದೆ. ಒಂದು ಕಡೆ ಅದೃಷ್ಟ ನಿಮ್ಮ ಬೆನ್ನಿಗೆ ನಿಂತಿದೆ, ಮತ್ತೊಂದು ಕಡೆ ನಿಮ್ಮ ಒಂದು ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಅವಕಾಶವನ್ನು ಕೈತಪ್ಪಿಸಬಹುದು. ಈ ತಿಂಗಳಲ್ಲಿ ಗ್ರಹಗಳ ಸ್ಥಿತಿ ಕನ್ಯಾ ರಾಶಿಯವರ ಮೇಲೆ ಪ್ರಭಾವ ಬೀರಬಹುದು. ಕನ್ಯಾ ರಾಶಿಯವರೇ, ನೀವು ಹೊರಗೆ ನೋಡಲು ತುಂಬಾ ಶಾಂತ, ಜವಾಬ್ದಾರಿಯುತ ಮತ್ತು ಬುದ್ಧಿವಂತ ವ್ಯಕ್ತಿಗಳಂತೆ ಕಾಣಬಹುದು. ನಿಮ್ಮ ಮಾತಿನಲ್ಲಿ ಗಂಭೀರತೆ, ನಿಮ್ಮ ಯೋಚನೆಗಳಲ್ಲಿ ಸ್ಪಷ್ಟತೆ ಮತ್ತು ನಿಮ್ಮ ಕೆಲಸಗಳಲ್ಲಿ ಪರಿಪೂರ್ಣತೆ ಕಾಣಬಹುದು. ಆದರೆ ನಿಮ್ಮೊಳಗೆ ಏನು ನಡೆಯುತ್ತಿದೆ ಎನ್ನುವುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೀವು ಸಾಮಾನ್ಯವಾಗಿ ಎಲ್ಲರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ವ್ಯಕ್ತಿಗಳು. ಯಾರಾದರೂ ಸಹಾಯ ಕೇಳಿದರೆ ಮೊದಲು ಓಡಿ ಹೋಗುವವರಾಗಿರಬಹುದು. ನಿಮ್ಮ ಹೃದಯ ತುಂಬಾ ಮೃದು. ಆದರೆ ಒಂದು ವಿಚಿತ್ರ ಸಂಗತಿ ಏನೆಂದರೆ, ನೀವು ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳುತ್ತೀರಿ, ಆದರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ತುಂಬಾ ಕಡಿಮೆ. ಬಹಳ ಬಾರಿ ನೀವು, ನಾನು ಇಷ್ಟೊಂದು ಪ್ರಯತ್ನ ಮಾಡುತ್ತಿದ್ದೇನೆ, ಆದರೆ ನನಗೆ ಯಾಕೆ ಸರಿಯಾದ ಫಲ ಸಿಗುತ್ತಿಲ್ಲ ಎಂದು ನಿಮ್ಮನ್ನೇ ಕೇಳಿಕೊಂಡಿರಬಹುದು. ನೀವು ಮಾಡಿದ ಒಳ್ಳೆಯತನಕ್ಕೆ ಸರಿಯಾದ ಮೌಲ್ಯ ಸಿಗದ ಕ್ಷಣಗಳು ಇರಬಹುದು. ನೀವು ನಂಬಿದವರು ದೂರವಾದ ಸಂದರ್ಭಗಳು ಇರಬಹುದು. ನೀವು ಕೊಟ್ಟ ಸಮಯ, ಪ್ರೀತಿ ಮತ್ತು ಕಾಳಜಿಗೆ ತಕ್ಕ ಪ್ರತಿಕ್ರಿಯೆ ಸಿಗದೆ ನೋವು ಅನುಭವಿಸಿರಬಹುದು. ಕೆಲ ರಾತ್ರಿ ನೀವು ಯಾರಿಗೂ ಹೇಳದೆ ಮೌನವಾಗಿ ಯೋಚಿಸುತ್ತಾ ಕುಳಿತಿರಬಹುದು. ಕೆಲವೊಮ್ಮೆ ನಿಮ್ಮ ಮನಸ್ಸಿನ ಭಾರ ಎಷ್ಟೊಂದು ಹೆಚ್ಚಾಗಿ ನಿದ್ರೆ ಕೂಡ ಬಾರದ ಸ್ಥಿತಿ ಇರಬಹುದು. ಎಲ್ಲರೂ ನಿಮ್ಮನ್ನು ಗಟ್ಟಿಯಾದ ವ್ಯಕ್ತಿ ಎಂದು ಭಾವಿಸುತ್ತಾರೆ, ಆದರೆ ನಿಮ್ಮೊಳಗೆ ಎಷ್ಟು ಭಾವನೆಗಳಿವೆ ಎನ್ನುವುದು ಕೆಲವರಿಗೆ ಮಾತ್ರ ಗೊತ್ತು. ನಿಮ್ಮ ಸ್ವಭಾವದ ಒಂದು ಪ್ರಮುಖ ಗುಣ ಏನೆಂದರೆ, ನೀವು ಪ್ರತಿಯೊಂದು ವಿಷಯದಲ್ಲೂ ಪರಿಪೂರ್ಣತೆಯನ್ನು ಬಯಸುತ್ತೀರಿ. ಒಂದು ಸಣ್ಣ ತಪ್ಪು ಕೂಡ ನಿಮ್ಮ ಮನಸ್ಸಿಗೆ ದೊಡ್ಡದಾಗಿ ಕಾಣಬಹುದು. ಕೆಲಸದಲ್ಲಿ, ಸಂಬಂಧಗಳಲ್ಲಿ ಅಥವಾ ಜೀವನದ ನಿರ್ಧಾರಗಳಲ್ಲಿ ನೀವು ಬಹಳ ಯೋಚಿಸುತ್ತೀರಿ. ಆದರೆ ಕೆಲವೊಮ್ಮೆ ಅತಿಯಾಗಿ ಯೋಚಿಸುವ ಅಭ್ಯಾಸವೇ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಿಯಬಹುದು. ಆದರೆ ಕೇಳಿ ಕನ್ಯಾ ರಾಶಿಯವರೇ, ಜೂನ್ ತಿಂಗಳು ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭಿಸುವ ಸೂಚನೆಗಳನ್ನು ತರುತ್ತದೆ. ಇದು ಸಾಮಾನ್ಯ ತಿಂಗಳು ಅಲ್ಲ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲವು ಬದಲಾವಣೆಗಳು ಈಗ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಲಿವೆ. ಜೂನ್ ಮೊದಲ ವಾರದಲ್ಲಿ ಸ್ವಲ್ಪ ಗೊಂದಲಗಳು ಇರಬಹುದು. ಮನಸ್ಸಿನಲ್ಲಿ ಅಸಹಜ ಒತ್ತಡ ಕಾಣಬಹುದು. ಕೆಲವು ನಿರ್ಧಾರಗಳು ತೆಗೆದುಕೊಳ್ಳುವಾಗ ಎಚ್ಚರಿಕೆ ಅಗತ್ಯ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದೆ ಸಮಸ್ಯೆ ಉಂಟು ಮಾಡಬಹುದು. ಆದ್ದರಿಂದ ಸ್ವಲ್ಪ ತಾಳ್ಮೆ ಇಟ್ಟುಕೊಳ್ಳಿ. ಈ ಸಮಯದಲ್ಲಿ ಕೆಲವರು ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ನೀವು ಒಳ್ಳೆಯ ಉದ್ದೇಶದಿಂದ ಹೇಳಿದ ಮಾತುಗಳು ಕೆಲವರಿಗೆ ಕಠಿಣವಾಗಿ ಕಾಣಬಹುದು. ಆದರೆ ಮಾತನಾಡುವಾಗ ಪದಗಳ ಆಯ್ಕೆಯಲ್ಲಿ ಜಾಗೃತೆ ಇರಲಿ. ಮೊದಲ ವಾರದಲ್ಲಿ ನೀವು ಮನಸ್ಸಿನೊಳಗೆ ಒಂದು ವಿಚಿತ್ರ ಹೋರಾಟ ಅನುಭವಿಸಬಹುದು. ಒಂದು ಕಡೆ ಮುಂದುವರಿಯಬಹುದು ಎನ್ನುವ ಆಸೆ, ಮತ್ತೊಂದು ಕಡೆ ಭಯ ಮತ್ತು ಗೊಂದಲ. ಆದರೆ ಇದು ಹೆಚ್ಚು ದಿನ ಇರುವುದಿಲ್ಲ. ಎರಡನೇ ವಾರದಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಆರಂಭವಾಗುತ್ತದೆ. ಕೆಲಸ ಮಾಡುತ್ತಿರುವವರಿಗೆ ಹೊಸ ಅವಕಾಶಗಳು ಕಾಣಿಸಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಚಾಲನೆ ಪಡೆಯಬಹುದು. ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಗಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಬಹುದು. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಅವಕಾಶಗಳು ದೊರೆಯಬಹುದು. ಕೆಲವರು ಕೆಲಸ ಬದಲಾಯಿಸುವ ಯೋಚನೆ ಮಾಡುತ್ತಿದ್ದರೆ ಈ ಸಮಯದಲ್ಲಿ ಆತುರ ಮಾಡಬೇಡಿ. ಸಂಪೂರ್ಣ ಮಾಹಿತಿ ತಿಳಿದು ನಿರ್ಧಾರ ತೆಗೆದುಕೊಳ್ಳಿ. ವಿದ್ಯಾರ್ಥಿಗಳಿಗೆ ಇದು ಗಮನ ಕೇಂದ್ರೀಕರಿಸುವ ಸಮಯ. ನೀವು ಓದಿನ ಸ್ವಲ್ಪ ಹೆಚ್ಚು ಶ್ರಮ ಪಟ್ಟರೆ ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ಹೊಸ ವಿಷಯ ಕಲಿಯುವ ಆಸಕ್ತಿ ಹೆಚ್ಚಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವವರಿಗೆ ಇದು ಉತ್ತಮ ಸಮಯವಾಗಬಹುದು. ನೀವು ಇಷ್ಟು ದಿನ ಕಷ್ಟವೆಂದು ಭಾವಿಸಿದ್ದ ವಿಷಯಗಳು ಈಗ ಸುಲಭವಾಗಿ ಅರ್ಥವಾಗಬಹುದು. ಆದರೆ ಒಂದು ಸಮಸ್ಯೆ ನಿಮ್ಮನ್ನು ಕಾಡಬಹುದು: ಗಮನ ಬೇರೆಡೆ ಹೋಗುವುದು. ಮೊಬೈಲ್, ಸಾಮಾಜಿಕ ಜಾಲತಾಣಗಳು ಅಥವಾ ಅನಗತ್ಯ ಚಿಂತನೆಗಳು ಸಮಯ ವ್ಯರ್ಥ ಮಾಡಬಹುದು. ವ್ಯಾಪಾರ ಮಾಡುವವರಿಗೆ ಕೂಡ ಈ ಜೂನ್ ತಿಂಗಳು ಉತ್ತಮ ಸಮಯವಾಗಬಹುದು. ಹೊಸ ಯೋಜನೆಗಳು ಅಥವಾ ಹೊಸ ಸಂಪರ್ಕಗಳು ಲಾಭದ ದಾರಿಯನ್ನು ತೆರೆಯಬಹುದು. ಹೊಸ ಗ್ರಾಹಕರು ನಿಮ್ಮ ಜೀವನಕ್ಕೆ ಬರಬಹುದು. ಕೆಲವರು ತಮ್ಮ ಹಳೆಯ ಯೋಚನೆಗಳನ್ನು ಮತ್ತೆ ಆರಂಭಿಸುವ ಸಾಧ್ಯತೆ ಇದೆ. ಇಷ್ಟು ದಿನ ನಿಂತಿದ್ದ ಕೆಲಸಗಳು ಮತ್ತೆ ಚಾಲನೆ ಪಡೆಯಬಹುದು.
ಆದರೆ ಹಣದ ವಿಷಯದಲ್ಲಿ ತುಂಬಾ ದೊಡ್ಡ ಅಪಾಯ ತೆಗೆದುಕೊಳ್ಳಬೇಡಿ. ಯಾರ ಮಾತಿಗೂ ತಕ್ಷಣ ನಂಬಿಕೆ ಇಟ್ಟು ಹಣ ಹೂಡಿಕೆ ಮಾಡಬೇಡಿ. ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಮಿಶ್ರ ಫಲಿತಾಂಶ ನೀಡಬಹುದು. ಹಳೆಯ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಹೊಸ ಆದಾಯದ ಮೂಲಗಳು ತೆರೆಯಬಹುದು. ಆದರೆ ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮಲ್ಲಿ ಕೆಲವರು ಮನೆಯ ಅಗತ್ಯಗಳಿಗಾಗಿ ಹೆಚ್ಚು ಹಣ ಖರ್ಚು ಮಾಡಬಹುದು. ಕೆಲವರಿಗೆ ವಾಹನ, ಎಲೆಕ್ಟ್ರಾನಿಕ್ ವಸ್ತು ಅಥವಾ ಮನೆಯ ವಸ್ತುಗಳ ಖರೀದಿಯ ಯೋಚನೆ ಬರಬಹುದು. ಖರ್ಚು ಮಾಡುವ ಮುನ್ನ ಒಂದು ಬಾರಿ ನಿಮ್ಮ ಹಣಕಾಸಿನ ಯೋಜನೆ ಪರಿಶೀಲಿಸಿ. ಕುಟುಂಬದ ವಿಷಯದಲ್ಲಿ ಕೆಲ ಆಶ್ಚರ್ಯ ಬೆಳವಣಿಗೆಗಳು ನಡೆಯಬಹುದು. ದೂರವಾದವರ ಜೊತೆ ಮತ್ತೆ ಹತ್ತಿರವಾಗುವ ಅವಕಾಶ ಸಿಗಬಹುದು. ಮನೆಯವರ ಜೊತೆ ಇದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆಯಾಗಬಹುದು. ಕೆಲವರಿಗೆ ಕುಟುಂಬದಲ್ಲಿ ಶುಭ ಕಾರ್ಯಗಳ ಸಾಧ್ಯತೆ ಕಾಣುತ್ತಿದೆ. ಸಂತಸದ ಸುದ್ದಿಗಳು ಮನೆಗೆ ಬರಬಹುದು. ಆದರೆ ಸಣ್ಣ ಮಾತು ದೊಡ್ಡ ತಪ್ಪು ಅರ್ಥಕ್ಕೆ ಕಾರಣವಾಗಬಹುದು. ನೀವು ನೇರವಾಗಿ ಮಾತನಾಡುವ ಸ್ವಭಾವ ಹೊಂದಿದ್ದರೆ ಸ್ವಲ್ಪ ನಿಯಂತ್ರಣ ಇರಲಿ. ಪ್ರೀತಿ ಜೀವನದ ಬಗ್ಗೆ ಮಾತನಾಡುವುದಾದರೆ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವ ವ್ಯಕ್ತಿಯ ಜೊತೆ ಸಂಬಂಧ ಸುಧಾರಿಸಬಹುದು. ಈ ತಿಂಗಳಲ್ಲಿ ನಿಮ್ಮ ಹೊಂದಿಸಿದ ಕೆಲವು ನಿರ್ಧಾರಗಳು ಬರಬಹುದು. ಕೆಲವು ಮನೆಗಳನ್ನು ಹೇಳಲು ಧೈರ್ಯ ಮಾಡಬಹುದು. ಒಂಟಿಯಾಗಿರುವವರಿಗೆ ಹೊಸ ಪರಿಚಯದ ಸಾಧ್ಯತೆ ಇದೆ. ಆದರೆ ತಕ್ಷಣ ಭಾವನೆಗೆ ಒಳಗಾಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಾರೆ ಎಂದುಕೊಂಡು ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳಬೇಡಿ. ಸರಿಯಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಗೊಂದಲವಲ್ಲ, ಶಾಂತಿ ಕೊಡುತ್ತಾರೆ. ಆರೋಗ್ಯದ ವಿಷಯದಲ್ಲಿ ದೇಹ ಕೊಡುವ ಸಣ್ಣ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ನಿದ್ರೆಯ ಸಮತೋಲನ, ಆಯಾಸ ಮತ್ತು ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಕೆಲವರಿಗೆ ಜೀರ್ಣಕ್ರಿಯೆ ಸಮಸ್ಯೆ, ತಲೆನೋವು ಅಥವಾ ಮಾನಸಿಕ ಆಯಾಸ ಅನುಭವವಾಗಬಹುದು. ನಿಮ್ಮ ದೇಹ ವಿಶ್ರಾಂತಿ ಕೇಳಿದಾಗ ಅದನ್ನು ನಿರ್ಲಕ್ಷಿಸಬೇಡಿ. ಬೆಳಗ್ಗೆ ಬೇಗ ಏಳುವುದು, ಹೆಚ್ಚು ನೀರು ಕುಡಿಯುವುದು ಮತ್ತು ಸರಿಯಾದ ಸಮಯಕ್ಕೆ ಆಹಾರ ಸೇವಿಸುವುದು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ತರಬಹುದು. ಕನ್ಯಾ ರಾಶಿಯವರೇ, ನೀವು ಜೀವನದಲ್ಲಿ ತುಂಬಾ ಬಾರಿ ನಿಮ್ಮನ್ನೇ ಅನುಮಾನಿಸಿಕೊಂಡಿರಬಹುದು. ನಾನು ಸಾಕಷ್ಟೇನಾ ಎಂಬ ಪ್ರಶ್ನೆ ನಿಮ್ಮೊಳಗೆ ಬಂದಿರಬಹುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನೀವು ಈಗಿರುವ ಜಾಗಕ್ಕೆ ಸುಲಭವಾಗಿ ಬಂದಿಲ್ಲ. ನೀವು ತುಂಬಾ ಹೋರಾಟ ಮಾಡಿ ಇಲ್ಲಿ ಬಂದಿದ್ದೀರಿ. ಈ ಜೂನ್ ತಿಂಗಳು ನಿಮಗೆ ಒಂದು ಪಾಠ ಕಲಿಸುತ್ತದೆ. ಕೆಲವೊಮ್ಮೆ ಜೀವನ ನಿಧಾನವಾಗುವುದು ಸೋಲು ಅಲ್ಲ, ಅದು ಸರಿಯಾದ ಸಮಯಕ್ಕೆ ನಡೆಯುವ ತಯಾರಿ. ನಿಮ್ಮ ಸಮಯ ನಿಧಾನವಾಗಿ ಬದಲಾಗುತ್ತಿದೆ. ನಿಮ್ಮ ಜೀವನದಲ್ಲಿ ಹೊಸ ಜನರು, ಹೊಸ ಅವಕಾಶಗಳು ಮತ್ತು ಹೊಸ ಸಂತೋಷಗಳು ಪ್ರವೇಶಿಸಬಹುದು. ಈಗ ಜೂನ್ ತಿಂಗಳ ಅದೃಷ್ಟ ಮಾಹಿತಿ. ಲಕ್ಕಿ ನಂಬರ್ 5, 14, 23, 32. ಲಕ್ಕಿ ಕಲರ್ ಹಸಿರು, ಬಿಳಿ, ಲೈಟ್ ನೀಲಿ. ಲಕ್ಕಿ ದಿನ ಬುಧವಾರ, ಶುಕ್ರವಾರ. ಲಕ್ಕಿ ವಾರ 2ನೇ ಮತ್ತು 4ನೇ ವಾರ. ಶುಭ ದಿಕ್ಕು ಉತ್ತರ. ಈ ತಿಂಗಳಲ್ಲಿ ಪಾಲಿಸಬಹುದಾದ ಕೆಲವು ಸರಳ ಪರಿಹಾರಗಳು. ಪ್ರತಿ ಬುಧವಾರ ದೇವಾಲಯಕ್ಕೆ ಭೇಟಿ ನೀಡಿ. ಹಿರಿಯರ ಆಶೀರ್ವಾದ ಪಡೆಯಿರಿ. ಪ್ರತಿದಿನ 10 ನಿಮಿಷ ಧ್ಯಾನ ಮಾಡಿ. ಓಂ ಬುಧಾಯ ನಮಃ ಮಂತ್ರವನ್ನು ಜಪಿಸಿ. ನಕಾರಾತ್ಮಕ ಯೋಚನೆಗಳಿಂದ ದೂರ ಇರಿ. ಬಡವರಿಗೆ ಸಹಾಯ ಮಾಡಿ. ಬೆಳಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ. ಕನ್ಯಾ ರಾಶಿಯವರೇ, ನೀವು ಹಿಂದೆ ಬಿದ್ದ ಜಾಗದಿಂದಲೇ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಹೊಂದಿದ್ದೀರಿ. ಈ ಬಾರಿ ನೀವು ಕೇವಲ ಎದ್ದು ನಿಲ್ಲುವುದಲ್ಲ, ಇನ್ನಷ್ಟು ಅನುಭವ, ಜ್ಞಾನ ಮತ್ತು ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗುತ್ತೀರಿ. ನಿಮ್ಮ ಸಹನೆ ನಿಮ್ಮ ಶಕ್ತಿ, ನಿಮ್ಮ ಮೌನ ನಿಮ್ಮ ಉತ್ತರ. ನಿಮ್ಮ ಸಮಯ ನಿಧಾನವಾಗಿ ಬದಲಾಗುತ್ತಿದೆ. ನಿಮ್ಮನ್ನು ಕಡಿಮೆ ಅಂದವರು ನೋಡುತ್ತಿರಲಿ. ನಿಮ್ಮ ಯಶಸ್ಸು ಅವರ ಪ್ರಶ್ನೆಗಳಿಗೆ ಉತ್ತರವಾಗಲಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಬುಧಾಯ ನಮಃ ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.